ಇದೆಲ್ಲ ಅತ್ಯಂತ ಅಭೂತಪೂರ್ವವಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ भारत माता की जय, भारत माता की जय, भारत माता की जय, वंदे 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 भारत माता की जय, डी.ವೈ. ರಾಘವೇಂದ್ರ ಅವರಿಗೆ ಚನ್ ಬಸಪ್ಪನವರಿಗೆ, ಡಿ.ಎಸ್. ಅರುಣ್ ಅವರಿಗೆ, ಜ್ಞಾನೇಶ್ವರ ಅವರಿಗೆ, ಭಾರತ್ ಮಾತಾ ಕಿ ಜೈ. जी के राघवेंद्र जी के विजेंद्र जी के भारत माता की जिंदाबाद जिंदाबाद बीजेपी जिंदाबाद. माता की जय, भारत माता की जय, वंदे मातरम. ಅಲ್ಲಿ ಒಂದು 70 ಕೋಟಿ. ಇದಾದ್ಮೇಲೆ ನಾನು ಇನ್ಸ್ಪೆಕ್ಷನ್ ಹೋಗ್ತೇನೆ. ಗುಂಡಪ್ಪ ಚೆಟ್ಟು ನಮ್ಮ ನಾಯಕರಂತ ಈಶ್ವರಪ್ಪನವರು ಮನೆಗೆ ಓಡಾಡಂತ ರಸ್ತೆಗೆ ಅಲ್ಲೊಂದು ಅಂಡರ್ ಪಾಸ್ ಹಾಕಬೇಕಾಗಿತ್ತು. ಅದು ಕೂಡ ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲೊಂದು ಅಂಡರ್ ಪಾಸ್ ಅನ್ನ ಇದಾದ್ಮೇಲೆ ವೀಕ್ಷಣೆ ಹೋಗ್ತಾ ಇದೆ. ಅದು ರೈಲ್ವೆ ಇಲಾಖೆಯಿಂದ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾವೇ ಯೋಚನೆ ಮಾಡಿ, ಮೊದಲು ಕೂಡ ಸರ್ಕಾರಗಳು ಇತ್ತು, ಮೊದ್ಲ್ಯಾಕೆ ನಮ್ಗೆ ಇಷ್ಟು ದೊಡ್ಡ ಮತಗಳು ಬರ್ತಿದ್ದಿಲ್ಲ, ಇವತ್ತು ಯಾಕೆ ಬರ್ತಾ ಇತ್ತು ತಾವು ಯೋಚನೆ ಮಾಡಿ. ಈ ರೀತಿ ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಇನ್ ಶಿವಮೊಗ್ಗ, ಇಡೀ ದೇಶದಲ್ಲಿ ಈ ರೀತಿಯಂತ ಅಭಿವೃದ್ಧಿ ಕಾರ್ಯ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಇವತ್ತು ಇಷ್ಟೆಲ್ಲ ಕೆಲಸ ಕಾರ್ಯಗಳು ಆಗ್ತವೆ. ನಾನೊಬ್ಬ ಒಂದು ಆಸ್ ಎ ಬ್ರಿಡ್ಜ್, ಒಂದು ಅಳಿಲು ಸೇವೆ ಇದು ಜೊತೆಗಿದ್ದು ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಸ್ವಲ್ಪ ದಿನದಲ್ಲಿ ಈ ಬ್ರಿಡ್ಜ್ ಕೂಡ ಓಪನ್ ಆಗುತ್ತೆ. ಅದು ಬೈಪಾಸ್ MRS ಸರ್ಕಲ್ ಅದು ಓಪನ್ ಮಾಡಿಸಿ MRS ಸರ್ಕಲ್ ಇಂದ ಶುಗರ್ ಫ್ಯಾಕ್ಟ್ರಿ ಹತ್ರ ಹೋಗಿ ಅಲ್ಲಿ ರೈಟ್ ತಗೊಂಡು ನಮ್ಮ ತೀರ್ಥಹಳ್ಳಿ ರೋಡ್ಗೆ ಬೈಪಾಸ್ ಅಲ್ಲಿ ಅದಕ್ಕೆ 280 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ರೆ, 5.5 ಕಿಲೋಮೀಟರ್ 280 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದು ಕೂಡ ಕೆಲಸ ಟೆಂಡರ್ ಆಗ್ತಾ ಇದೆ. ಅದು ಕೂಡ ಶುರುವಾಗುತ್ತೆ ಬಂದು. ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಕೇಂದ್ರ ಸರ್ಕಾರದ ನಿತಿನ್ ಗಡ್ಕರಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದಾದ್ಮೇಲೆ ನಂಗೆ ಅನಿಸ್ತು, ಈ ಸರೌಂಡಿಂಗ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಡ್ತಾರೆ, ಆ ವಿಷಯ ಚರ್ಚೆ ಮಾಡಿದ್ರಲ್ಲ. ಇದು ಅಲ್ಲಿಂದ ಇಲ್ಲಿ ತನಕ ಅಭಿವೃದ್ಧಿಗೂ ಕೂಡ ರಸ್ತೆ ಅಭಿವೃದ್ಧಿಗೆ ಸಮಸ್ಯೆ ಕೂತ್ಕೊಂಡಿತ್ತು. ಹಾಗಾದ್ರೆ ಮಾತ್ರ ಮತ್ತೆ ವಿನಂತಿ ಮಾಡೋ ಪರಿಣಾಮ ಇದನ್ನ ಹೈವೇ ಮುಖಾಂತರನೇ ಅದಕ್ಕೆ ಅಭಿವೃದ್ಧಿಗೆ ಹಣವನ್ನು ಕೂಡ ತಂದುಕೊಟ್ಟಿದ್ದಾರೆ. ಕೆಲಸನೂ ಕೂಡ ಪ್ರಾರಂಭ ಆಗುತ್ತೆ. ಅವರಿಗೆ ಅಭಿನಂದನೆ. ಇದಾದ್ಮೇಲೆ ಇಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಈ ಜಾಗ ಪೂರ್ತಿ ನಮ್ಮ ರೈಲ್ವೆ ಇಲಾಖೆ ಅವರು ಈಗ ನಾವು ಮಾಡ್ತಾ ಇದೀವಿ. ಈ ಓವರ್ ಬ್ರಿಡ್ಜ್ ಇರ್ಬೋದು, ಈಗ ಅಂಡರ್ ಬ್ರಿಡ್ಜ್ ಮಾಡ್ತಾ ಇದ್ದೀವಿ. ಇದು ರೈಲ್ವೆ ಇಲಾಖೆ ಸಂಬಂಧಪಟ್ಟ ಪ್ರಾಪರ್ಟಿ. ನಮ್ಮ ಬ್ರಿಟಿಷ್ ಹತ್ರ ಪರ್ಮಿಷನ್ ತಗೊಂಬೋದು, ನಮ್ಮ ರೈಲ್ವೆ ಇಲಾಖೆ ಹತ್ರ ಅಷ್ಟು ಈಸಿಯಾಗಿ ಅವ್ರ ಪ್ರಾಪರ್ಟಿಯಲ್ಲಿ ನಾವು ಒಂದು ಕಲ್ಲು ಕೂಡ ಹಾಕ್ಲಿಕ್ಕೆ ಆಗಲ್ಲ. ನಮ್ಮ ರೈಲ್ವೆ ಇಲಾಖೆಯ ಸಹಕಾರ ಕೂಡ ಅಷ್ಟೇ ಇದೆ. ಈಗ ಅವರ ಸಹಕಾರದಿಂದ ಈಗ NH ಇಂದ ನಾವು ಅಂಡರ್ ಪಾಸ್ ಮಾಡಿಸ್ತಾ ಇರೋದು, ನ್ಯಾಷನಲ್ ಹೈವೇ ಇಂದಾನೆ ಮಾಡಿಸ್ತಾ ಇದೀವಿ. ಈಗ ಅವ್ರಿಗೆ ಕನ್ವಿನ್ಸ್ ಮಾಡಿ 2 ಕಡೆ ಬರುತ್ತೆ ಅಂಡರ್ ಪಾಸ್. ಈಗ ಅಲ್ಲಿ ಬರುತ್ತೆ, ಅದು ಬಾಟಲ್ ನೆಕ್ ಆಗುತ್ತೆ. ಈ ದಿಕ್ಕಿಂದ ಒಂದು ಅಂಡರ್ ಪಾಸ್ ಬರುತ್ತೆ, ಮತ್ತೆ ಆ ಕಡೆ ದಿಕ್ಕಿಂದನೂ ಕೂಡ ಬರುತ್ತೆ. 2 ಕಡೆಯಿಂದ ಬಂದು ಇಲ್ಲೊಂದು ಜಂಕ್ಷನ್ ಆಗಿ ಇಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಸುಮಾರು ಇದು ಒಂದು 5 ಕೋಟಿ ರೂಪಾಯಿ ಒಂದು ಕಾಮಗಾರಿಯನ್ನ ಇಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ. ಮತ್ತೆ ವಿಶೇಷವಾಗಿ ಈ ಭಾಗದಲ್ಲಿ ಸ್ಕೂಟ್ರು, ಬೈಕು, ಕಾರಲ್ಲಿ ಓಡಾಡೋಂಥವ್ರು ಕೂಡ ಪಾಪ ಅಲ್ಲಿ ಹೋಗಿ ಒಂದು ಬ್ರಿಡ್ಜ್ ತಗೊಂಡ್ಬರ್ಬೇಕಿತ್ತು, ಅಥವಾ ಇಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆದಾಗ ದೊಡ್ಡ ಸಮಸ್ಯೆ ಇತ್ತು.
ಹಾಗೆ ಈ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು. ಮತ್ತೆ ಇದು ಟೆಂಡರ್ ಕ್ಯಾನ್ಸಲ್ ಆದಂಥ ಪ್ರೋಗ್ರಾಮ್ ಇದು ಮಾಡಿ ಪಾಪ ನಮ್ಮ ಇಲಾಖೆಯಲ್ಲೇ ನಮ್ಮ ನೀರಾವರಿ ಇಲಾಖೆ ಕೆಲವು ಜನ ಕೊಟ್ಟಂತ ವರದಿ ಪ್ರಕಾರ ಮಳೆಗಾಲದ ನೀರು ನಿಲ್ಲುತ್ತೆ ಅಂತ ಕೊಟ್ಟಂತ ಇದಕ್ಕೆ ಒಂದೇ ಸಲಿಗೆ, ಯಾಕಂದ್ರೆ ಬೆಂಗಳೂರಿನಲ್ಲಿ ಅಂಡರ್ಪಾಸ್ ಅಲ್ಲಿ ಸಾವು ನೋವೆಲ್ಲ ಆಗಿದ್ದು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ಹಾಗಾಗಿ ಇದನ್ನು ಕೂಡ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಕ್ಯಾನ್ಸಲ್ ಆಯಿತು. ಮತ್ತೆ ಕನ್ವಿನ್ಸ್ ಮಾಡಿ ಆ ಟೈಮಲ್ಲಿ ಕಾರ್ಪೊರೇಷನ್ದಾನೆ ಜನರೇಟರ್ ಕೊಡ್ತಾರೆ, ಮೋಟರ್ ಕೊಡ್ತಾರೆ, ನಾವು ಪಂಪ್ ಮಾಡೋದು ಕೂಡ ರನ್ ಮಾಡ್ತೀವಿ ಅಂತೇಳಿ ಅವರಿಂದ ರೈಟಿಂಗ್ ಅಲ್ಲಿ ಕೊಡಿಸಿ ಇದನ್ನ ಸ್ಯಾಂಕ್ಷನ್ ಮಾಡಿಸಿದ್ವಿ. ಆದರೆ ದೇವ್ರ ದಯೆಯಿಂದ ಯಾವುದೇ ನೀರು ಬರಲ್ಲ. ಯಾವುದೋ 10-20 ವರ್ಷ ಮುಂಚೆ ಬಂದಾಗ ಅದನ್ನ ಹೇಗೆ ಅಂತ ನಾವು ಎದುರಿಸಕ್ಕೆ ಬರುತ್ತೆ. ಅದಕ್ಕೋಸ್ಕರ ಮೊದಲು 3.5 ಮೀಟರ್ಸ್ ಎತ್ತರ ಇದ್ದಿದ್ದನ್ನ 2.5 ಮೀಟರ್ಸ್ ಮಾಡಿ ಬಿಡ್ತನ 15 ಮೀಟರ್ಸ್ ತಗೊಂಡಂತ ಪ್ರಯತ್ನ. ಹಾಗೆ ಲಾರಿ ಬಸ್ ಬಿಟ್ಟು ಉಳಿದಂತ ಸ್ಕೂಲ್ ವಾಹನ ವೆಹಿಕಲ್ ಹೋಗುತ್ತನ್ರಿ, ಇಲ್ಲೆಲ್ಲ ಸ್ಕೂಲ್ ಬಸ್ಸಸ್ ಹೋಗಲ್ಲ, ಅದು ಕೂಡ ಅಲ್ಲೇ ಬರಬೇಕಾಗತ್ತೆ. ಸೊ ಇದು ಕಾರು, ಬೈಕು, ಆಟೋ ಈ ತರ ಸ್ಮಾಲ್ ವೆಹಿಕಲ್ಸ್ಗಳನ್ನ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಜೊತೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಣಸಿಯಲ್ಲಿ ರೈಲ್ವೆ ಓವರ್ ಬ್ರಿಡ್ಜಿಗೆ 60 ಕೋಟಿ, ಎಡೆಹಳ್ಳಿಗೆ 60 ಕೋಟಿ, ನಾವೇನು ಸಾಗರಕ್ಕೆ ಹೋಗ್ಬೇಕಾದಾಗ, ತಾಳ್ಗುಪ್ಪೆ ಹೋಗ್ಬೇಕಾದಾಗ, ಅದೇ ರೀತಿ ಹೊಸೂರು ಅಲ್ಲಿಗೆ 70 ಕೋಟಿ, ತಾಳ್ಗುಪ್ಪಕ್ಕೆ 70 ಕೋಟಿ, ಸಾಗರ ದಾಟಿ ತಾಳ್ಗುಪ್ಪ, ಯಾಕಂದ್ರೆ ನಮಗೆ ಜೋಗ್ ಫಾಲ್ಸಿಗೆ ಸುಮಾರು 180 ಕೋಟಿ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ಟೂರಿಸಂ ಡೆವಲಪ್ಮೆಂಟ್ ಆಗಿ ನೋಡ್ಕೊಂಡ್ ಬನ್ನಿ. ಇಡೀ ದೇಶದಲ್ಲಿ ಅತ್ಯಂತ ಒಂದು ಒಳ್ಳೆ ರೀತಿಯಂತ ಒಂದು ಆರ್ಕಿಟೆಕ್ಚರ್ನ ಉಪಯೋಗಿಸ್ಕೊಂಡು ಮಾಡಿದಂತ ಅರುಣವ್ರೆ, ಒಳ್ಳೆ ಸ್ವಲ್ಪ ಮಳೆ ಆಯ್ತು ಅಂದ್ರೆ ನಾವೆಲ್ಲ ಕುಟುಂಬ ಸಮೇತ ಹೋಗ್ಬೋಣ. ಒಂದು ಹೊರದೇಶದಿಂದ ಒಬ್ಬ ಆರ್ಕಿಟೆಕ್ಟ್ ಕರೆಸಿ ಅದನ್ನ ಮಾಡಿದಂತ ಪ್ಲಾನ್ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಪ್ರವಾಸೋದ್ಯಮಕ್ಕೆ ಇದ್ದಿದ್ದೇ ಬಜೆಟ್ 40 ಕೋಟಿ, ಅದನ್ನು ಜೋಗ್ ಫಾಲ್ಸ್ಗೆ 180 ಕೋಟಿಯನ್ನ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಶುರು ಮಾಡಿಸಿದೆ. ಅವತ್ತಿನ ಸರ್ಕಾರದ ಅರ್ಧ ಕೆಲಸ ಆಗಿತ್ತು, ಈಗಿನ ಸರ್ಕಾರದಲ್ಲಿ ಅರ್ಧ ಕೆಲಸ ಆಗಿದೆ, ಮುಂದುವರಿಯುತ್ತೆ ಕೆಲಸ ಆಗ್ತದೆ. ನಿಮ್ಮ ರಾಗಣ್ಣ ಮನೆಯ ಕೆಲಸ ರೀತಿಯಲ್ಲಿ ಅದನ್ನ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಡಿಸೈನ್ ಮಾಡಿಸಿ ಸುಮಾರು 4,000 ಜನ ಯಾವುದೇ ಮಳೆಗಾಳಿಗೆ ಸಿಕ್ಕಾಕೊಳ್ಳದೆ ಶಾಪಿಂಗ್ ಕಾಂಪ್ಲೆಕ್ಸ್ ಇಂದ ಹಿಡಿದು ಮತ್ತೆ ಪಾರ್ಕಿಂಗ್ ಏರಿಯಾ ಈ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಹಾಗೆ ಬರುವಂತದ್ದಲ್ಲಿ ಅದು ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ಅಲ್ಲಿಗೂ ಕೂಡ ಒಟ್ಟು ತಾಳ್ಗುಪ್ಪದ ಅಲ್ಲಿಗೂ ಕೂಡ 70 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ಅಲ್ಲೂ ಕೂಡ ಆರೋಗ್ಯನ ಸ್ಯಾಂಕ್ಷನ್ ಮಾಡಿಸಿದ್ದೇನೆ.